ವಿಜಯಪುರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಭಿನ್ನಮತ. ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದ ಮೇಲೂ ಭುಗಿಲೆದ್ದ ಅಸಮಾಧಾನ. ವಿಜಯಪುರ ನಗರದ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ. ಸಂಸದ ರಮೇಶ್ ಜಿಗಜಿಣಗಿಗೆ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶ. ಜಿಗಜಿಣಗಿ ಹಟಾವೋ ಬಿಜೆಪಿ ಬಚಾವೋ ಎಂದು ಘೋಷಣೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೈದ್ಯ ಬಾಬು ರಾಜೇಂದ್ರ ನಾಯ್ಕ್ ಬೆಂಬಲಿಗರಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ. ಬಿಜೆಪಿ ಕಚೇರಿ ಎದುರು ಬೆಂಬಲಿಗರ ಪ್ರತಿಭಟನೆ. ಬಾಬು ರಾಜೇಂದ್ರ ನಾಯ್ಕಿಗೆ ಟಿಕೆಟ್ ನೀಡುವಂತೆ ಆಕ್ರೋಶ. ಡೆವಲಪ ಮುನಗಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಬಂಜಾರ ಸಮಾಜಕ್ಕೆ ಬಹಳಷ್ಟು ಅನ್ಯಾಯವಾಗ್ತಾ ಇದೆ. ಅದಕ್ಕೋಸ್ಕರ ಬಂಜಾರ ಸಮಾಜ ಪೂರ ರೊಚ್ಚಿಗೆದ್ದು ಇವತ್ತು ಬಿಜೆಪಿ ಆಫೀಸ್ ಬಂದಿದ್ದೀವಿ. ಜಿಲ್ಲಾ ಅಧ್ಯಕ್ಷರನ್ನು ಭೇಟಿ ಮಾಡ್ಬೇಕಂತ ಮಾಡಿದ್ದೀವಿ. ಜಿಲ್ಲಾ ಅಧ್ಯಕ್ಷರು ಭೇಟಿ ಆಗಿಲ್ಲ. ಪ್ರಧಾನ ಕಾರ್ಯದರ್ಶಿ ಅವರು ಭೇಟಿಯಾಗಿದ್ದಾರೆ. ಅವರನ್ನು ಮನವಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಪಕ್ಷಗಳು ತಿಳಿಸ್ತೀವಿ, ತಾವು ಇಲ್ಲಿಂದ ನಿರ್ಗಮಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಜಿಲ್ಲಾ ಅಧ್ಯಕ್ಷರು ಬರುತ್ತೋ ನಾವು ಇಲ್ಲೇ ಇರ್ಬೇಕಂತ ಮಾಡಿದ್ದೀವಿ. ಬಂಜಾರ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿಂದ ಹೊರಡಲ್ಲ. ಇದು ನಮ್ಮದು ಬೇಡಿಕೆ ಆಗಿದೆ. ಮುಂದೆ ಬರುವ ದಿನದಲ್ಲಿ ಏನಾದರೂ ಟಿಕೆಟ್ ಅನ್ನು ಚೇಂಜ್ ಮಾಡೋದು ಅವಕಾಶಗಳು ಇದಾವೆ. ಡಾಕ್ಟರ್ ರಾಜೇಂದ್ರ ಬಾಬು ಅವರಿಗೆ ಟಿಕೆಟ್ ಕೊಟ್ಟರೆ ಸಮಾಜ ಯಾವತ್ತೂ ಬಿಜೆಪಿ ಪಕ್ಷ ಪರವಾಗಿ ಇರ್ತೈತೆ. ಬಿಜೆಪಿನ ಆರಿಸಿ ತರುವಂಥ ಗ್ಯಾರಂಟಿ ಕೆಲಸ ಮಾಡ್ತೀವಿ. ಈಗಾಗಲೇ ನಾಕ್ಟಾಣ್ ಮತಕ್ಷೇತ್ರದಲ್ಲಿ ಮಹೇಂದ್ರ ನಾಯ್ಕ್ ಅವರನ್ನು ಸಿಪಿಐ ಹುದ್ದೆಗಳಿಂದ ರಾಜೀನಾಮೆ ಕೊಡಿಸಿ ಬಿಜೆಪಿ ಪಕ್ಷದ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಅಲ್ಲಿ ಟಿಕೆಟ್ ವಂಚಿತರಾಗಿದ್ದಾರೆ. ಯಾರಿಂದ ಆಗಿದ್ದಾರೆ ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಟ್ಟೈತಿ. ಯಾಕಂದ್ರೆ ಬಂಜಾರ ಸಮಾಜದಾಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳ್ತಾರೆ, ಅಲ್ಲೇ ಕುಂಡ್ರಿಸ್ಬಿಡತ್ತಾರೆ. ಅದಕ್ಕೆ ಈ ಸಲ ಈ ಟೈಪ್ ನಾವು ಮಾಡಕ್ ಒಪ್ಪಲ್ಲ. ಏನಾದ್ರೂ ಬಿಜೆಪಿದವ್ರು ಇದೇ ಟೈಪ್ ಮಾಡ್ತಾ ಇದ್ರೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಪಕ್ಷ ಏನ್ ಮಾಡ್ಬೇಕು, ಜನ ಏನ್ ಮಾಡ್ಬೇಕು ಅನ್ನೋದು ಪಕ್ಷಗಳು ತೋರಿಸ್ತಾರ. ಇನ್ನು ಮುಂದೆ ಈ ತರ ಆಗ್ಲಾರ್ದಂಗೆ ಬಿಜೆಪಿ ಅವ್ರು ನೋಡ್ಕೊಂಡ್ರೆ ಒಳ್ಳೇದು. ಇಲ್ಲಂದ್ರೆ ತಾಂಡೆ ತಿರುಗಾಡಿ ಒಂದು ಬಿಜೆಪಿ ಏಜೆಂಟ್ ಫಾರ್ಮ್ ಅನ್ನು ಒಂದು ತಾಂಡ್ಯದಲ್ಲಿ ತಗೊಳ್ಳಾರ್ದಂಗೆ ಮಾಡುವ ಕೆಲಸ ಇಡೀ ಸಮಾಜ ಮಾಡಾಕತ್ತೈತೆ. ಅದು ಆಗ್ಲಾರ್ದಂಗೆ ಬಿಜೆಪಿ ಅವ್ರು ನೋಡ್ಕೊಂಡ್ರೆ ಒಳ್ಳೇದಾಗತ್ತೆ. ಇಲ್ಲ ಒಳ್ಳೇದಾಗಲ್ಲ. ನಮ್ಮ ಬೇಡಿಕೆ ಬಿಜೆಪಿ ಟಿಕೆಟ್ ಅನ್ನು ಚೇಂಜ್ ಮಾಡುವವರೆಗೆ ನಮ್ಮ ಬೇಡಿಕೆ ಇದ್ದೇ ಇರ್ತದೆ. ಅವ್ರು 3 ಸಲ ಈ ಸಲ MP ಆಗ್ಯಾರ. ಯಾವ್ದಾದ್ರು ಅಭಿವೃದ್ಧಿ ಆಗಿದೆಯಾ ನಿಮ್ಗೆ ಗೊತ್ತದ ಸರ್? ಎಲ್ಲ ವಿಡಿಯೋದವ್ರು ತೋರಿಸ್ತಾ ಇದ್ರಿ. ಇಡೀ ನಮ್ಮ ತಾಂಡೆ 3,80,000 ಓಟ್ ಅದಾವ. ತಾಂಡೆಗಳು ಒಂದು ತಾಂಡ್ಯದಲ್ಲಿ ಎಲ್ಲಿಯಾದ್ರೂ ವಿಸಿಟ್ ಮಾಡಿದಾರ ರಮೇಶ್ ಜಿಡಿ ತೋರಿಸ್ರಿ. ಇಲ್ಲೇ ಪಕ್ಕದಲ್ಲಿ ಮಕಣಾಪುರದಲ್ಲಿ ಅವರು ದತ್ತಕ್ ತಗೊಂಡಿದ್ರು. ಅಲ್ಲಿ ಶಾಲೆ ಕಿಟಕಿ ಹೆಂಗದ ನೋಡ್ರಿ, ಆ ಶಾಲೆ ಬಣ್ಣಗಳು ನೋಡ್ಬರ್ರಿ, ಆ ಊರ ಚಿತ್ರವನ್ನು ನೋಡ್ಬರ್ರಿ ಯಾವ ಟೈಪ್ ಅದ. ಬರೀ ಹೆಸರಿಗೆ ಮಾತ್ರ ದತ್ತಾಗೈತೆ. ಆದ್ರೆ ಅವ್ರು ಬರುದು ಬಿಜೆಪಿ ಮೋದಿ ಅವರು ನೋಡಿ ಮಾತ್ರ ಜನ ಓಟ್ ಹಾಕ್ತಾ ಇದಾರೆ. ಅವ್ರು ನೋಡಿ ಯಾರು ಓಟ್ ಹಾಕಲ್ಲ ಇದೊಂದು ತಿಳ್ಕೊಡ್ರಿ. ಅವ್ರು ಏನಾದ್ರು ಪಕ್ಷ ಬಿಟ್ಟು ನಿಂದಿರ್ಲಿ, ನಮ್ಮ ಜನನು ಪಿಕ್ಸ ಬಿಟ್ಟು ನಿಂದಿರ್ತಾರ. ಅವ್ರ ತೋರಿಸ್ತಾರ ನೋಡ್ರಿ ಬೇಕಾದ್ರೆ. ಅವ್ರು ಬರೋದು ಮೋದಿ ಮಾತ್ರ ಹೆಸರಿನಿಂದ, ಬಿಜೆಪಿ ಪಕ್ಷದಿಂದ ಮಾತ್ರ ಬರೋದು. ಅವರು ಬಿಜೆಪಿ ಪಕ್ಷ ಬಿಟ್ಟು ಬರ್ಲಿ ನೋಡೋಣ, ನಾವು ಒಂದ್ ಕೈ ನೋಡೇ ಬಿಡ್ತೀವಿ. ಯಾಕಂದ್ರ ಬಿಜೆಪಿ ಹಿಂದ ಮೋದಿ ಅವರ ಸಪೋರ್ಟ್ ಇದೆ, ಮೋದಿ ಅವರ ಕೈ ಬಲ ಇದೆ. ಅದಕ್ಕೋಸ್ಕರ ಬರ್ತಾ ಇದಾರೆ ಅವರು. ಮೋದಿ ಅವ್ರ ಹೆಸರನ್ನು ತೆಗೆದು ಬರ್ಲಿ ನೋಡೋಣ, ಬಂದ್ ತೋರ್ಸಾರೆ ನೋಡೋಣ. ಬಂಡಾಯ ಆಗಿ ನಿಂದ್ರದು ನಿಶ್ಚಿತ ಆಗೈತೆ. ನಾವು ನಮ್ಮ ಡಾಕ್ಟರ್ ರಾಜೇಂದ್ರ ಬಾಬು ಅವರು ಒಂದು 2-3 ದಿವಸದಿಂದ ಸಂಪರ್ಕದಲ್ಲಿ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಅವ್ರು ಸಂಪರ್ಕ ಮಾಡಿ ಅವ್ರ ಬಂಡಾಯ ನಿಂದ್ರಿಸುವಂತ ಕೆಲಸ ಇಡೀ ಸಮಾಜ ಮಾಡ್ತಾ ಇತ್ತು. ಮೋಹನ್ ಚವಾಣ್, ಬಿಜೆಪಿ. ಸಿಂಗಲ್ ರೂಮ್, ಡಬಲ್ ರೂಮ್, ಎಸಿ, ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ಜ್ ಇದೀಗ ನಿಮ್ಮ ಹುಣಸಗಿಯಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ, ಬಸ್ ನಿಲ್ದಾಣ ಹತ್ತಿರ, ಹುಣಸಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9325751141 ಅಥವಾ 6362638988.